ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಫ್ರೆಂಡ್ಸ್? ಆರಾಮಿದ್ರೆ ನಾವು ಕೂಡ ಆರಾಮಿದೆ ನೋಡಿ ಫ್ರೆಂಡ್ಸ್. ಇವತ್ತು ನೋಡಿರಿ ಕಡುಬು ಮಾಡುತ್ತೀನಿ ನೋಡಿರಿ. ಅಕ್ಕಿ ಹಿಟ್ಟಿಂದ ಗಣಪತಿಗೆ ಇಷ್ಟ ಆಗೋವಂಥ ಕಡುಬನ್ನ ಮಾಡುತ್ತೀನಿ ನೋಡಿರಿ. ಇಲ್ಲಿ ಅಕ್ಕಿ ಹಿಟ್ಟು ಆ ಬಟ್ಲಿಂತ 2 ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿನಿ ನೋಡಿರಿ. ಮತ್ತು ಇಲ್ಲಿ ನೋಡಿರಿ 1.5 ಬಟ್ಲಷ್ಟು ಬೆಲ್ಲ ತೊಗೊಂಡು 2 ಬಟ್ಲಷ್ಟು ಕೊಬ್ಬರಿನ ತುರ್ಕೊಂಡ್ಬಿಟ್ಟು ತೊಗೊಂಡು ನೋಡಿ. ಇಲ್ಲಿ ನಾನು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ರೀ. ಬೇಕಾದ್ರೆ ನೀವು ಹಸಿ ಇರೋಂಥ ಕೊಬ್ಬರಿನೂ ತೊಗೋಬೋದು. ಮತ್ತು ಇಲ್ಲಿ ನೀರು ತೊಗೊಂಡಿನಿ ನೋಡಿರಿ. ಇಷ್ಟು ನಮ್ಗೆ ಇವಾಗ ಬೇಕಾಗಿರೋವಂಥ ಪದಾರ್ಥಗಳು ನೋಡಿರಿ ಫ್ರೆಂಡ್ಸ. ಇವಾಗ ಇಲ್ಲಿ ಒಂದು ಕಡೆದಾಗ ನಾವು 2 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ನೋಡಿರಿ. ಅದಕ್ಕಂತ ಹೇಳಿಬಿಟ್ಟು ಅಕ್ಕಿ ಹಿಟ್ಟಿಗೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಹಾಕೋಗ್ತೀನಿ ನೋಡಿರಿ. 2 ಕಪ್ ಅಕ್ಕಿ ಹಿಟ್ಟು ಇರೋದ್ರಿಂದ ನಾನಿಲ್ಲಿ 2 ಕಪ್ ಅಷ್ಟು ನೀರು ತೊಗೊಂಡಿದ್ದೆ ನೋಡಿರಿ. ಕರೆಕ್ಟ್ ಮೆಜರ್ಮೆಂಟ್ ರೀ. ಮತ್ತು ಹಿಟ್ಟು ಅಳಸು ಗಟ್ಟಿ ಏನಾಗಂಗಿಲ್ಲ, ಆರಾಮಾಗಿ ಮಾಡ್ಕೊಬೋದು ನೋಡಿರಿ. ಮತ್ತು ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ನೋಡಿರಿ. ಮತ್ತು ಒಂದು ಸ್ವಲ್ಪ ತುಪ್ಪ ರೀ. ತುಪ್ಪ ಬೇಡ ಅನ್ನೋರು ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಬೋದು. ಕೆಲವೊಬ್ರು ಹಾಲು ಕೂಡ ಹಾಕ್ತಾರೆ ನೋಡಿರಿ. ಒಂದು ಬಟ್ಲಷ್ಟು ಹಾಲು, 1 ಬಟ್ಲಷ್ಟು ನೀರು ಕೂಡ ಹಾಕ್ಬಿಟ್ಟು ಮಾಡ್ಬೋದು. ನಾನಿಲ್ಲಿ ನೀರನ್ನ ಹಾಕ್ಬಿಟ್ಟೆ ಮಾಡ್ತಾಯಿದ್ದೀನಿ ನೋಡಿರಿ. ನೀರು ಸ್ವಲ್ಪ ಹೆಸರು ಬಂದಮ್ಯಾಗ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಚೆಂದ ಕಲಿಸ್ಕೋಬೇಕು ನೋಡಿರಿ. ಗ್ಯಾಸ್ನ ಇವಾಗ ಒಂದು ಸ್ವಲ್ಪ ಲೋ ಅಲ್ಲಿ ಇಟ್ಬಿಟ್ಟು ಚೆಂದ ಕಲಿಸ್ಬೇಕು ರೀ. ಗಂಟೆ ಆಗದೆ ಇರೋಂಗೆ ಅಕ್ಕಿ ಹಿಟ್ಟು ನೋಡಿರಿ. ಅದೇನು ಗಂಟೆ ಆಗಂಗಿಲ್ಲ. ಬೇಗ ಕಲಿಸ್ಕೊಂಬಿಟ್ರೆ ಅಕ್ಕಿ ಹಿಟ್ಟಕ್ಕೆ ಕಲ್ಕೋತದೆ ನೋಡಿರಿ. ಮತ್ತು ನಾವಿಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿರೋದ್ರಿಂದ ಮೆತ್ತಗೂ ಸರಿಯಾಗಿ ಆಗ್ತದೆ ನೋಡಿರಿ. ನೀಟಾಗಿ ಎಲ್ಲನೂ ಕರೆಕ್ಟಾಗಿ ಕಲಿಸ್ಕೊಂಡ್ಬಿಟ್ಟು ಮಾಡ್ಕೋಬೇಕು. ನಾನಿಲ್ಲಿ ಅಕ್ಕಿ ಹಿಟ್ಟು ರೇಷನ್ ಅಕ್ಕಿ ಬರ್ತದೆ ನೋಡಿರಿ ಫ್ರೆಂಡ್ಸ್. ಆ ಅಕ್ಕಿಯಿಂದ ಮಾಡಿರೋ ಅಂಥ ಹಿಟ್ಟು ತೊಗೊಂಡಿದ್ದೀನಿ ನೋಡಿರಿ. ಬೇಕಾದ್ರೆ ನೀವು ಇಂದ್ರಾಯಣಿ, ಬಾಸ್ಮತಿ, ತುಕಡ ಇದೆಲ್ಲ ಇರ್ತದೆ ನೋಡಿರಿ. ಅದರಿಂದ ಕೂಡ ಮಾಡ್ಕೋಬೋದು. ಅದರಿಂದನೇ ಆ್ಯಕ್ಚುಲಿ ಚೆನ್ನಾಗಿ ಬರೋದು ನೋಡಿರಿ ಫ್ರೆಂಡ್ಸ. ಇವಾಗ ನಮ್ಮ ಹತ್ರ ಅದೆಲ್ಲ ಹಿಟ್ಟು ಇರಲಿಲ್ಲ ಅಂತ ಹೇಳಿಬಿಟ್ಟು ರೇಷನ್ ಅಕ್ಕಿದು ಹಿಟ್ಟನ್ನೇ ನಾನಿಲ್ಲಿ ತೊಗೊಂಡು ಮಾಡೋಗ್ತೀನಿ ನೋಡಿರಿ. ಒಂದು ಸ್ವಲ್ಪ ಇದು ಜಿಗಿ ಕಮ್ಮಿ ಬರ್ತದೆ ರೀ, ಮಾಡ್ಕೋಬೋದು. ಆದರೆ ಅದು ಒಂದು ಸ್ವಲ್ಪ ಸಾಫ್ಟು ಚೆನ್ನಾಗಿ ಬರ್ತದೆ ರೀ. ಆದಷ್ಟು ಟ್ರೈ ಮಾಡೋಣ ಇದರಿಂದನೇ ನಾವು ಅಂತ ಹೇಳಿಬಿಟ್ಟು ಇದರಿಂದನೇ ರೇಷನ್ ಅಕ್ಕಿ ಹಿಟ್ಟಿಂದನೇ ನಾನಿಲ್ಲಿ ಮಾಡೋಗ್ತೀನಿ ನೋಡಿರಿ. ಅಂಗಡಿಯಲ್ಲಿ ಸಿಗೋ ಅಂಥ ಹಿಟ್ಟು ಕೂಡ ನಾವು ಯೂಸ್ ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ. ಇವಾಗ ಒಂದು 5 ನಿಮಿಷ ನಾನು ಮುಚ್ಚಿಟ್ಬಿಟ್ಟಿದ್ದು ನೋಡಿರಿ. ಉಗುದಾಗ ಒಂದು ಸ್ವಲ್ಪ ಅದು ಚೆಂದ ಉಮ್ಗಾಯಿಲ್ ಅಂತ ಹೇಳಿಬಿಟ್ಟು ಮತ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ ಒಂದು 5 ನಿಮಿಷ ಗ್ಯಾಸ್ನ ಮಾತ್ರ ಲೋ ಫ್ಲೇಮಲ್ಲೇ ಇಡಬೇಕು ನೋಡಿ ಫ್ರೆಂಡ್ಸ್. ಇಲ್ಲಾಂದರೆ ಕೆಳಗಡೆ ಒತ್ತದ್ರಿ. 5 ನಿಮಿಷ ಆಗಿದೆ ನೋಡಿರಿ. ಇವಾಗ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಹಾಗೆ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಉಮ್ಗಾಯಿಲಿ ಅಂತ ಒಂದು 5ರಿಂದ 10 ನಿಮಿಷ ಬಿಟ್ಬಿಡೋಣ ಫ್ರೆಂಡ್ಸ. ಒಂದು ಸ್ವಲ್ಪ ಅದೇ ಬಿಸಿಲಿ ಅದು ಉಮ್ಗಾಯ್ತದೆ ನೋಡಿರಿ. ಅಲ್ಲಿವರೆಗೂ ಅದಕ್ಕೀಗ ಅದ್ರ ಒಳಗಡೆ ಕಡುಬಿಗೆ ತುಂಬ್ಕೊಳ್ಳೋಕ್ಕಂತ ಹೂರಣ ಬೇಕು ನೋಡಿ ಫ್ರೆಂಡ್ಸ. ಅದನ್ನು ಕೂಡ ಮಾಡ್ಕೊಳ್ಳೋಣ ಅಂತ ಬರ್ರಿ. ಈಗ ಸೇಮ್ ನಾನು ಮತ್ತೆ ಒಂದು ಕಡಾಯಿ ತೊಗೊಂಡಿದ್ದೀನಿ ನೋಡಿರಿ. ಅದ್ರದಾಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿನಿ. ಬೆಲ್ಲ ಮತ್ತು ಒಂದು ಕೊಬ್ಬರಿ ತೊಗೊಂಡಿದ್ದೆ ನೋಡಿರಿ. ಅದು ಎರಡನ್ನೂ ಸೇರಿಸ್ಬಿಟ್ಟು ಚೆಂದ ಒಂದು ಸ್ವಲ್ಪ ಹುರ್ಕೋಬೇಕು ನೋಡಿರಿ. ಅದು ಗ್ಯಾಸ್ನ ಒಂದು ಸ್ವಲ್ಪ ಲೋ ಅಲ್ಲೇ ಇಟ್ಬಿಟ್ಟು ಹುರ್ಕೋಬೇಕು ನೋಡಿರಿ. ನೀಟಾಗಿ ಅದು ಬೆಲ್ಲನೂ ನೀರು ಬಿಟ್ಕೋತದೆ ರೀ. ಮತ್ತು ಹೋಗ್ತಾ ಒಂದು ಸ್ವಲ್ಪ ಇವಾಗ ಜಾಸ್ತಿ ಕಾಣ್ತಿರ್ಬೋದು, ಒಂದು ಸ್ವಲ್ಪ ಕಮ್ಮಿ ಕ್ವಾಂಟಿಟಿಗೆ ಆಗ್ತದೆ ರೀ. ಮತ್ತು ನಾನು ಇಲ್ಲಿ ಹೇಳಿರೋ ಕ್ವಾಂಟಿಟಿಲಿ ಒಂದು ಸ್ವಲ್ಪ ಹಿಟ್ಟನ್ನು ಉಳಿಯಂಗಿಲ್ಲ ರೀ, ಮತ್ತು ಹೂರಣನೂ ಉಳಿಯಂಗಿಲ್ಲ ನೋಡಿ ಫ್ರೆಂಡ್ಸ. ಕರೆಕ್ಟಾಗಿ ಅದಕ್ಕೆ ಸೆಟ್ ಆಗ್ತದೆ ರೀ. ಬೇಕಾದ್ರೆ ನೀವು ಹೂರಣ ಜಾಸ್ತಿ ಹಾಕ್ಬಿಟ್ಟು ಮಾಡ್ತೀನಿ ಅಂತ ಅಂದ್ರೂ ಪರವಾಗಿಲ್ಲ. ಇದು ಕೂಡ ನಾನು ಜಾಸ್ತಿನೇ ಹಾಕ್ಬಿಟ್ಟು ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಕರೆಕ್ಟಾಗ್ಯದ್ರಿ. ಇವಾಗ ಈ ಹದಕ್ಕೆ ಬಂದಮ್ಯಾಗ ನಾನಿಲ್ಲಿ ಬಡಿ ಸೊಪ್ಪನ್ನ ಹಾಕೋಗ್ತೀನಿ ನೋಡಿರಿ. ಸೋಂಪು ಕಾಳು ನೋಡಿರಿ. ಅದನ್ನೊಂದು ಸ್ವಲ್ಪ ತರಿಯಾಗಿ ಕುಟ್ಕೊಂಡ್ಬಿಟ್ಟು ಹಾಕೋಗ್ತೀನಿ ನೋಡಿರಿ. ಫುಲ್ ನಾನೇನು ಪೌಡ್ರ್ ಮಾಡಿಲ್ಲ ರೀ. ಒಂದು ಸ್ವಲ್ಪ ಒಳಗಡೆ ಒಂಥರ ತಿನ್ನೋವಾಗ ಸ್ವಲ್ಪ ಅಲ್ಲಿ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಸ್ವಲ್ಪ ತರಿಯಾಗಿನೇ ಕುಟ್ಕೊಂಡ್ಬಿಟ್ಟು ಹಾಕಿದ್ದೀನಿ ನೋಡಿರಿ. ಇವಾಗ ನಮ್ಮ ಹೂರಣ ಕೂಡ ರೆಡಿಯಾಗಿದೆ ನೋಡಿರಿ. ಒಂದು ಸ್ವಲ್ಪ ತಣ್ಣಗಾಗಲಿ ಅಂತ ಅದಕ್ಕೆ ಸೈಡಿಗೆ ಇಟ್ಬಿಟ್ಟು ನಾವು ಆವಾಗಲೇ ಹಿಟ್ಟನ್ನು ಉಮ್ಗಾಯ್ಸಕ್ಕೆ ಮಾಡ್ಕೊಂಡ್ಬಿಟ್ಟು ತಣ್ಣಗಾಗಲಿ ಅಂತ ಬಿಟ್ಟಿದೆ ನೋಡಿರಿ. ಇವಾಗ ನಾವು ಕೈ ಮುಟ್ಟೋ ಅಷ್ಟು ತಣ್ಣಗಾಗ್ಯದ ನೋಡಿ ಫ್ರೆಂಡ್ಸ. ಇವಾಗ ಏನು ಮಾಡ್ಬೇಕಂತಂದ್ರೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಒಂಚೂರು ನೀರನ್ನ ಹಾಕಿಬಿಟ್ಟು ಚೆಂದ ಹಿಟ್ಟನ್ನ ನಾದ್ಕೋಬೇಕು ನೋಡಿರಿ ಫ್ರೆಂಡ್ಸ. ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದ್ಕೊತೇವೆ ನೋಡಿರಿ, ಕಡುಬು ಕೂಡ ಅಷ್ಟೇ ಚೆನ್ನಾಗಿ ಬರ್ತಾವೆ ರೀ. ಇದು ರೇಷನ್ ಅಕ್ಕಿ ಹಿಟ್ಟಿರೋದ್ರಿಂದ ಒಂದು ಸ್ವಲ್ಪ ನಮಗೆ ಜಿಗಿ ಕಮ್ಮಿ ಆಯಿತು ನೋಡಿರಿ ಫ್ರೆಂಡ್ಸ. ಬೇಕಾದರೆ ನೀವು ಬಾಸ್ಮತಿ ತುಕಡ ಫಸ್ಟೇ ಹೇಳಿರೋ ಆ ಥರ ಅದ್ರದ್ದು ಕೂಡ ಆಲ್ರೆಡಿ ಹಿಟ್ಟು ಕೂಡ ಸಿಗ್ತದೆ ರೀ. ನಾನು ಸಡನ್ನಾಗಿ ಮಾಡೋಕ್ಕೆ ಹೋದೆ ನೋಡಿರಿ ಫ್ರೆಂಡ್ಸ. ಅದಕ್ಕಂತ ಇವಾಗ ಏನು ತೊಗೊಂಡು ಬರೋದು ಅಂತ ಮನೇಲಿರೋ ಅಂಥ ಅಕ್ಕಿ ಹಿಟ್ಟನ್ನು ತೊಗೊಂಡು ಮಾಡ್ತಾಯಿದ್ದೀನಿ ನೋಡಿರಿ. ಇವಾಗ ಈ ಹದಕ್ಕೆ ಬಂದರೆ ಸಾಕು ನೋಡಿರಿ ಫ್ರೆಂಡ್ಸ. ಇವಾಗ ಒಂದು ಉಳ್ಳಿನ ಮಾಡ್ಕೋಬೇಕು ನೋಡಿ. ನಮಗೆ ಬೇಕಾದ್ರೆ ನೀವು ಇದರಿಂದ ಮೋದಕನೂ ಮಾಡ್ಕೋಬೋದು, ಇಲ್ಲ ಅಂದರೆ ಕಡುಬು ಮಾಡ್ಕೋತೀನಿ ಅಂದರೆ ಕಡುಬು ಕೂಡ ಮಾಡ್ಕೋಬೋದು ನೋಡಿರಿ. ಅದಕ್ಕೀಗ ಉಳ್ಳಿನ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿನಿ ನೋಡಿರಿ. ಇವಾಗ ಅದು ಕುದಿಸ್ಕೋಬೇಕಲ್ರಿ. ಹಬೇಲಿ ಮಾಡ್ತಿರೋದ್ರಿಂದ ನಾವು ಇಲ್ಲಿ ಒಂದು
ಬೊಗೋಣಿದಾಗ ನೀರು ಇಟ್ಬಿಟ್ಟು ಮ್ಯಾಲಿಂಗ ಜಲ್ಡಿ ಇಟ್ಬಿಟ್ಟಿನಿ ನೋಡಿರಿ. ಮತ್ತೀಗ ಒಂದು ಉಳ್ಳಿ ತೊಗೊಂಡ್ಬಿಟ್ಟು ಅದಕ್ಕೆ ರೀ ಒಂದು ಸ್ವಲ್ಪ ಎಣ್ಣೆ ಬೇಕಾದ್ರೆ ತುಪ್ಪ ಹಾಕ್ಕೋಬೋದು, ಇಲ್ಲಾಂದರೆ ಎಣ್ಣೆ ಹಚ್ಕೊಂಡ್ಬಿಟ್ಟು, ಯಾಕಂದ್ರೆ ಮೆತ್ತಬಾರ್ದು ನೋಡಿರಿ ಅದ್ರ ಸಲುವಾಗಿ. ಅದಕ್ಕೆ ಒಂದು ಚಿಕ್ಕದಾಗಿರೋಂಥ ಉಳ್ಳಿ ತೊಗೊಂಡ್ಬಿಟ್ಟು ಲಟ್ಟಿಸ್ಕೋಬೇಕು ನೋಡಿರಿ. ದಪ್ಪ ಕೂಡ ಲಟ್ಟಿಸ್ಕೋಬೋದು, ಇಲ್ಲ ನಾವು ತೆಳ್ಳಗೆ ಲಟ್ಟಿಸ್ಕೋತೀವಿ ಅಂದರೆ ತೆಳ್ಳಗೆ ಕೂಡ ಲಟ್ಟಿಸ್ಕೋಬೋದು ನೋಡಿರಿ ಫ್ರೆಂಡ್ಸ. ನಾವು ಇಷ್ಟು ಚಿಕ್ಕದಾಗಿರೋಂಥ ಒಂದು ಇಷ್ಟು ಎಲೆನ ಮಾಡಿಬಿಟ್ಟಿನಿ ನೋಡಿರಿ. ಮತ್ತಿದು ಕಾರ್ಜಿಕಾಯಿ ಮಾಡೋದು ಒಂದು ಮೋಲ್ಡ್ ಬರುತ್ತೆ ನೋಡಿರಿ, ಅದು ತೊಗೊಂಡ್ಬಿಟ್ಟಿನಿ ರೀ. ಇಲ್ಲ ಅಂದರೆ ನೀವು ಕೈಯಿಂದ ಕೂಡ ಫೋಲ್ಡ್ ಮಾಡ್ಕೋತೀನಿ ಅಂದರೆ ಕೈಯಿಂದ ಮಾಡ್ಕೋಬೋದು, ಇಲ್ಲ ಬೇಡಪ್ಪ ಈ ಥರ ಮೋಲ್ಡು ಇದ್ದರೆ ಮೋಲ್ಡಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲ ಅಂದರೆ ಹೂರಣ ಇಟ್ಬಿಟ್ಟು ನಾವು ಮೋದಕನೂ ಮಾಡ್ಕೋಬೋದು ನೋಡಿರಿ. ಎಲೆ ಮಾಡಿದ್ದೀವಿ ನೋಡಿರಿ, ಅದ್ರ ಒಳಗೆ ಇವಾಗ ನಾವು ಹೂರಣನ ಇಟ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಕಡುಬು ರೆಡಿ ಆಗ್ತದೆ ನೋಡಿರಿ ಫ್ರೆಂಡ್ಸ. ಈಸಿ ನೋಡಿರಿ, ಮತ್ತು ಭಾಳನೂ ಟೈಮ್ ಏನು ಹಿಡಿಯೋಂಗಿಲ್ಲ, ಬೇಗ ಮಾಡ್ಕೋಬೋದು. ಒಂದು ಸ್ವಲ್ಪ ಪ್ರಾಕ್ಟೀಸ್ ಇದ್ದರೆ ಬೇಗ ಆಗ್ತಾವೆ ನೋಡಿರಿ ಫ್ರೆಂಡ್ಸ. ಈ ಥರ ಮಾಡ್ಕೊಂಡ್ರೆ ನಮ್ಮದು ಕಡುಬು ರೆಡಿ ಆಗ್ತಾವೆ ನೋಡಿರಿ. ಇವಾಗ ಅಲ್ಲಿ ಆ ಕಡೆ ನಾವು ನೀರನ್ನು ಕೂಡ ಹೆಸರು ಬರೋಕೆ ಇಟ್ಟಿದ್ದೇವೆ ನೋಡಿರಿ, ನೀರು ಕೂಡ ಹೆಸರು ಬಂದಾವೆ ನೋಡಿರಿ ಫ್ರೆಂಡ್ಸ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಕಡುಬನ್ನ ಆ ಚಾಣಿದಾಗ ಇಡ್ಬೇಕು ನೋಡಿರಿ. ಒಂದು ಸ್ವಲ್ಪ ಚಾಣಿಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದ್ರ ಮ್ಯಾಗೆ ಇವಾಗ ನಾವು ಮಾಡ್ಕೊಂಡಿರೋಂಥ ಕಡುಬನ್ನ ಎಲ್ಲ ಇಟ್ಕೊಳ್ಳೋಣಂತ್ರಿ ಫ್ರೆಂಡ್ಸ. ಎಷ್ಟು ಹಿಡಿತಾವ ಅಂತ ನೋಡ್ಕೊಂಬಿಟ್ಟು ನೀವು ಇಟ್ಕೋಬೋದು. ನಾನಿಲ್ಲಿ ಒಂದು 5-6 ಮಾಡಿಬಿಟ್ಟಿದ್ದೆ ನೋಡಿರಿ ಫ್ರೆಂಡ್ಸ. ಅದನ್ನೆಲ್ಲ ಇಟ್ಬಿಟ್ಟು ಅದಕ್ಕೆ ಏನು ಮಾಡ್ಬೇಕಂದ್ರೆ, ಈಗ ಹಬೆಲ್ ಬೇಯಬೇಕಂತಂದ್ರೆ ಮೇಲೊಂದು ಪ್ಲೇಟನ್ನು ಮುಚ್ಚಿಬಿಟ್ಟಿನಿ ನೋಡಿರಿ. ಅದನ್ನು ಪ್ಲೇಟ್ನ ಹಾಕ್ಬಿಟ್ಟು ಇಟ್ಟು ನೋಡಿರಿ ಫ್ರೆಂಡ್ಸ. ಹಬೆಲ್ಲಿ ಒಂದು 8-10 ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಕಡುಬು ರೆಡಿ ಆಗ್ತಾವೆ ನೋಡಿರಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾವ, ಮತ್ತು ಟೇಸ್ಟ್ ಕೂಡ ಆಗಿದೆ ನೋಡಿರಿ ಫ್ರೆಂಡ್ಸ. ನೀವು ಕೂಡ ಇದೇ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಾವಂತ. ಒಳಗಡೆ ಕೂಡ ಕರೆಕ್ಟಾಗಿ ಎಷ್ಟು ಫೀಲಿಂಗ್ ಹಾಕಿದ್ದೀನಿ ಅಂತ ನೋಡ್ಬೋದು ನೀವು. ಫುಲ್ಲು ತುಂಬೇದು ನೋಡಿರಿ, ಅಷ್ಟು ಫುಲ್ ಹೂರಣ ಹಾಕಿದ್ದೀನಿ. ಮತ್ತು ಜಾಸ್ತಿ ಹೂರಣ ಹಾಕಿದ್ರೇ ತಿನ್ನೋಕ್ಕೂ ಟೇಸ್ಟ್ ಇರ್ತಾರೆ, ಇಲ್ಲಾಂದ್ರೆ ಬರೀ ಅಕ್ಕಿ ಹಿಟ್ಟು ತಿಂದಂಗೆ ಆಗ್ತದೆ ನೋಡಿರಿ. ನೀವು ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ, ಇಷ್ಟ ಆಗುತ್ತೆ ಅಂತ ನಿಮಗೂ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದ.